My dear students, once again welcome to the JCBM College YouTube channel. In the last video, I am already explained the various things in connection with the law of demand. In this class, I am trying to explain the various concepts relating to the law of demand, especially the demand schedule, and with the help of a demand schedule, we are able to draw the demand curve. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ನಿಮಗೆ ಬೇಡಿಕೆಯ ನಿಯಮಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಬೇಡಿಕೆಯ ನಿಯಮ ಅಂದರೆ ಏನು, ಬೇಡಿಕೆಯ ನಿಯಮವನ್ನು ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಎನ್ನುವಂಥ ವಿಷಯದ ಬಗ್ಗೆ ನಾವು ವಿವರಿಸಿದ್ವಿ. The law of demand explains the inverse relationship between price and quantity demanded. According to the law of demand concept says that there is a inverse relationship between, there is an opposite relationship between price and quantity demanded. In the different level of price, people who demand the different amount of quantity. The relationship between price and quantity demanded, they are inverse in nature. They are inverse in nature. That is the law of demand. ಬೇಡಿಕೆಯ ನಿಯಮ ಏನು ಹೇಳುತ್ತೆ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಬೇಡಿಕೆಯ ನಿಯಮ ಏನು ಹೇಳುತ್ತೆ, ಬೆಲೆ ಮತ್ತು ಬೇಡಿಕೆಗೂ ವಿರುದ್ಧವಾದ ಸಂಬಂಧ ಇದೆ. ಬೆಲೆ ಮತ್ತು ಬೇಡಿಕೆಗಳು ಪರಸ್ಪರ ವಿರುದ್ಧವಾದ ದಿಕ್ಕಿನಲ್ಲಿ ಚಲಿಸ್ತವೆ. ಬೆಲೆಗಳು ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆಗಳು ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಬೆಲೆ ಮತ್ತು ಬೇಡಿಕೆಗಳು ವಿರುದ್ಧವಾದ ರೀತಿಯಲ್ಲಿ ವರ್ತಿಸ್ತವೆ ಎನ್ನುವಂಥ ವಿಷಯವನ್ನು ನಾವು ಮಂದಟ್ಟು ಮಾಡಿದೆ. ಅದನ್ನು ಹೇಳಬೇಕಾದ್ರೆ ಒಂದು ಅಂಶ ನೀವು ಗಮನಿಸಬೇಕಾಗತ್ತೆ, ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ, ವೆನ್ ಅದರ್ ಥಿಂಗ್ಸ್ ರಿಮೈನ್ ದಿ ಸೇಮ್, ವೆನ್ ಅದರ್ ಥಿಂಗ್ಸ್ ರಿಮೈನ್ ದಿ ಸೇಮ್, ದೇರ್ ಈಸ್ ಎ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡೆಡ್. ಇತರ ಸ್ಥಿತಿಗಳು ಸ್ಥಿರವಾಗಿದ್ದಾಗ ಅಂದರೆ ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರಬಲ್ಲ ಬೆಲೆಯೇತರ ಅಂಶಗಳಲ್ಲಿ ಸ್ಥಿರತೆ ಇದ್ದಾಗ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದ ಸಂಬಂಧ ಇದೆ ಎನ್ನುವ ಅಂಶವನ್ನು ಬೇಡಿಕೆಯ ನಿಯಮ ಹೇಳುತ್ತೆ. In this class, in connection with the law of demand, we are explaining the law of demand with the help of a diagram. With the help of a diagram. First of all, for the sake of draw the diagram, we require the demand schedule. We are trying to understand the meaning of demand schedule. Demand schedule is nothing but various quantity of a product demanded by an individual in different level of price. That is known as demand schedule. Demand schedule explains the various quantity of a product demanded by an individual in different level of price. That is known as demand schedule. ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಬೇಡಿಕೆಯ ನಿಯಮವನ್ನು ನಾವು ರೇಖಾಚಿತ್ರದ ಮೂಲಕ ಹೇಗೆ ವಿವರಿಸುವಂಥದ್ದು, ಯಾವ ರೀತಿ ವಿವರಿಸ್ಬೋದು ಎನ್ನುವಂತಹ ಅಂಶವನ್ನು ಈಗ ಚರ್ಚೆ ಮಾಡಲಿಕ್ಕಿದ್ದೇನೆ. ಇಲ್ಲಿ ನಾವು ಬೇಡಿಕೆಯ ನಿಯಮವನ್ನು ರೇಖಾಚಿತ್ರದ ಮೂಲಕ ವಿವರಿಸಬೇಕಾದ್ರೆ ನಮಗೆ ಮುಖ್ಯವಾಗಿ ಬೆಲೆಯ ಅನುಸೂಚಿ ನಮಗೆ ಬೇಕಾಗುತ್ತೆ. ಬೆಲೆಯ ಅನುಸೂಚಿ, ಅದನ್ನು ಡಿಮಾಂಡ್ ಶೆಡ್ಯೂಲ್ ಅಂತ ಕರೀತಾರೆ. ಬೆಲೆಯ ಅನುಸೂಚಿ. ಹಾಗಾದರೆ ಬೆಲೆಯ ಅನುಸೂಚಿ ಅಂದರೆ ಏನು? ಬೆಲೆಯ ಅನುಸೂಚಿ ಅಂತ ಹೇಳಿದರೆ ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ, ಬೇರೆ ಬೇರೆ ಬೆಲೆಯ ಪ್ರಮಾಣದಲ್ಲಿ ಅನುಭೋಗಿಗಳು ಕೊಂಡುಕೊಳ್ಳುವ ಸರಕಿನ ಪ್ರಮಾಣವನ್ನು ತೋರಿಸುವ ಒಂದು ಪಟ್ಟಿ. ಡಿಮಾಂಡ್ ಶೆಡ್ಯೂಲ್ ಈಸ್ ಎ ಲಿಸ್ಟ್ ಆಫ್ ಟೂ ಥಿಂಗ್ಸ್. ನಂಬರ್ ಒನ್ ಇಸ್ ದಿ ಪ್ರೈಸ್, ನಂಬರ್ ಸೆಕೆಂಡ್ ಈಸ್ ದಿ ಕ್ವಾಂಟಿಟಿ ಡಿಮಾಂಡೆಡ್. Demand schedule is the list of two things. Number one is the price, number second is the quantity demanded. In the different level of price, how much of product is to be purchased by a person, an individual, that is known as demand schedule. ಬೇಡಿಕೆ ಅನುಸೂಚಿ ಅಂದ್ರೇನು? ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಅಂದರೆ ಬೆಲೆ 80, 60, 40, 20, 10 ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳುವ ಸರಕಿನ ಪ್ರಮಾಣವನ್ನು ತೋರಿಸುವ ಪಟ್ಟಿಗೆ ನಾವು ಬೆಲೆಯ ಅನುಸೂಚಿ ಅಂತ ಹೇಳ್ತೇವೆ. ಬೆಲೆಯ ಅನುಸೂಚಿ ಅಂತ ಹೇಳ್ತೇವೆ. ಬೇಡಿಕೆಯ ನಿಯಮವನ್ನು ನಾವು ರೇಖಾಚಿತ್ರದ ಮೂಲಕ ವಿವರಿಸಬೇಕಾದ್ರೆ ನಮಗೆ ಬೆಲೆಯ ಅನುಸೂಚಿಯ ಅವಶ್ಯಕತೆ ಇರುತ್ತೆ. ದ ಡಿಮಾಂಡ್ ಶೆಡ್ಯೂಲ್ ಈಸ್ ಎ ಲಿಸ್ಟ್ ಆಫ್ ಟೂ ಥಿಂಗ್ಸ್. ನಂಬರ್ ಒನ್ ಈಸ್ ದಿ in the various quantity of a product demanded by the consumer in different level of price. ಬೇರೆ ಬೇರೆ ಬೆಲೆಯ ಪ್ರಮಾಣದಲ್ಲಿ ಅನುಭೋಗಿಗಳು ಕೊಂಡುಕೊಳ್ಳುವ ಸರಕಿನ ಪ್ರಮಾಣವನ್ನು ವಿವರಿಸುವ ಪಟ್ಟಿಗೆ ಬೇಡಿಕೆ ಅನುಸೂಚಿ ಅಂತ ಕರಿತೇವೆ.
Demand schedule is a schedule. It explains the relationship between price and quantity demanded. In the different level of price, the how much of product is to be purchased by an individual, that is the demand schedule. ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಅಂದರೆ ಬೇಡಿಕೆ ಅನುಸೂಚಿಯು ಒಂದು ಪಟ್ಟಿಯಾಗಿದೆ. ಈ ಪಟ್ಟಿಯಲ್ಲಿ ಪ್ರಮುಖವಾಗಿ 2 ಕಾಲಮ್ ಬರ್ತವೆ. ಒಂದನೇದು ಬೆಲೆ, ಎರಡನೇದು ಕ್ವಾಂಟಿಟಿ ಡಿಮಾಂಡೆಡ್. ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಅನುಭೋಗಿಗಳು ಎಷ್ಟು ಸರಕನ್ನು ಕೊಂಡುಕೊಳ್ತಾರೆ ಅದನ್ನು ವಿವರಿಸುವಂಥ ಪಟ್ಟಿಯೇ ಬೆಲೆಯ ಅನುಸೂಚಿ ಆಗಿರುತ್ತೆ. ದ ಡಿಮಾಂಡ್ ಶೆಡ್ಯೂಲ್ ಈಸ್ ಕ್ಲಾಸಿಫೈಡ್ ಇಂಟು 2 groups. Number 1 is the individual demand schedule. Number 2 is the market demand schedule. Demand schedule is classified into 2 groups. Number 1 is the individual demand schedule. Number 2 is the market demand schedule. ಬೇಡಿಕೆ ಅನುಸೂಚಿಯನ್ನು 2 ರೀತಿಯಲ್ಲಿ ನಾವು ವರ್ಗೀಕರಣ ಮಾಡ್ತೇವೆ. ಒಂದನೇದು ವೈಯಕ್ತಿಕ ಬೇಡಿಕೆಯ ಅನುಸೂಚಿ, ಎರಡನೇದು ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ. ಬೇಡಿಕೆ ಅನುಸೂಚಿಯನ್ನು ನಾವು 2 ಭಾಗಗಳಾಗಿ ವರ್ಗೀಕರಿಸ್ತೇವೆ, ವಿಂಗಡಿಸ್ತೇವೆ. ಒಂದನೇದು ವೈಯಕ್ತಿಕ ಬೇಡಿಕೆಯ ಅನುಸೂಚಿ, ಎರಡನೇದು ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ. ಫಸ್ಟ್ ಆಫ್ ಆಲ್ ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. Individual demand schedule is a schedule. It explains the various quantities of a product, various quantity of a product demanded by an individual, demanded by a consumer in different level of price. That is known as individual demand schedule. Individual demand schedule is a demand schedule in which a given individual, a given consumer, how can a given consumer who purchase the different amount of product in different prices, that is explaining with the help of a individual demand schedule. ವೈಯಕ್ತಿಕ ಬೇಡಿಕೆ ಅನುಸೂಚಿ. ವೈಯಕ್ತಿಕ ಬೇಡಿಕೆ ಅನುಸೂಚಿ ಅಂದ್ರೇನು? ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ ಬೇರೆ ಬೇರೆ ಬೆಲೆಯ ಪ್ರಮಾಣದಲ್ಲಿ ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾನೆ ಅದನ್ನು ವಿವರಿಸುವುದೇ ವೈಯಕ್ತಿಕ ಬೇಡಿಕೆ ಅನುಸೂಚಿಯಾಗಿದೆ. ಈಗಾಗಲೇ ನೀವು ತಿಳ್ಕೊಂಡಾಗೆ ಇಲ್ಲಿ ಈ ಬೇಡಿಕೆ ನಿಯಮ ಏನು ಹೇಳುತ್ತೆ? ಅಧಿಕ ಬೆಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಅಧಿಕ ಸರಕನ್ನು ಕೊಂಡುಕೊಳ್ತಾ ಇದ್ದಾರೆ. ಬೆಲೆ ಮತ್ತು ಬೇಡಿಕೆಗಳು ಪರಸ್ಪರ ವಿರುದ್ಧವಾಗಿ ಚಲಿಸ್ತಾ ಇದೆ ಎನ್ನುವ ಅಂಶವನ್ನು ಬೇಡಿಕೆ ಅನುಸೂಚಿ ಹೇಳುತ್ತೆ. ವೈಯಕ್ತಿಕ ಬೇಡಿಕೆ ಅನುಸೂಚಿ ಕೂಡ ಅದನ್ನು ಹೇಳೋದು. ನೋಡಿ, ಒಬ್ಬ ಅನುಭೋಗಿ, ಈಗ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಎನ್ನುವಂಥ ಒಬ್ಬ ಅನುಭೋಗಿ ಏನು ಮಾಡ್ತಾನೆ? ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಒಂದು ಸರಕಿನ ಬೆಲೆ 80 ಪೈಸೆ ಇದ್ದಾಗ, 70 ಪೈಸೆ ಇದ್ದಾಗ, 60 ಇದ್ದು 50 ಪೈಸೆ ಇದ್ದಾಗ, 40, 20 ಪೈಸೆ ಇದ್ದಾಗ, ಈ ರೀತಿ ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಎಕ್ಸ್ ಎನ್ನುವಂಥ ಅನುಭೋಗಿ ಎಷ್ಟು ಸರಕನ್ನು ಕೊಂಡುಕೊಳ್ತಾನೆ? 80 ಪೈಸೆ ಇದ್ದಾಗ ಒಂದೇ ಒಂದು ಬಾಳೆಹಣ್ಣನ್ನು ಕೊಂಡುಕೊಳ್ತಾ ಇದ್ದಾನೆ. ಇಲ್ಲಿ ಹಾಗೆ ಅದು 60 ಪೈಸೆ ಇದ್ದಾಗ 2, ಹಾಗೆ 40 ಪೈಸೆ ಇದ್ದಾಗ 3 ಬಾಳೆಹಣ್ಣನ್ನು, ಅಥವಾ 20 ಪೈಸೆ ಇದ್ದಾಗ 4 ಬಾಳೆಹಣ್ಣನ್ನು ಕೊಂಡುಕೊಳ್ತಾ ಇದ್ದಾನೆ. ಅಂದರೆ ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳುವಂಥ ಸರಕಿನ ಪ್ರಮಾಣವನ್ನು ಇದು ತಿಳಿಸುತ್ತೆ. ಅದನ್ನು ನಾವು ಬೇಡಿಕೆ ಅನುಸೂಚಿ ಅಂತ ಹೇಳ್ತೀವಿ. ಒಬ್ಬ ಅನುಭೋಗಿಯ ಬೇಡಿಕೆಯ ಬಗ್ಗೆ ಮಾತ್ರ ಇಲ್ಲಿ ನಾವು ವಿವರಿಸಲಾಗುತ್ತೆ. ವೈಯಕ್ತಿಕ ಬೇಡಿಕೆ ಅನುಸೂಚಿಯು ಒಬ್ಬ ವ್ಯಕ್ತಿಯು ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾನೆ ಎಂಬುದನ್ನು ಅದು ವಿವರಿಸುತ್ತೆ. ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಒಬ್ಬ ವ್ಯಕ್ತಿಯು ಬೇರೆ ಬೇರೆ ಬೆಲೆಯಲ್ಲಿ ಅಂದರೆ ಬೆಲೆ 80 ಪೈಸೆ ಇದ್ದಾಗ, 70 ಪೈಸೆ ಇದ್ದಾಗ, 60 ಪೈಸೆ ಇದ್ದಾಗ, 50 ಪೈಸೆ, 40 ಪೈಸೆ ಇದ್ದಾಗ ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾನೆ. ಸರಕಿನ ಉದಾಹರಣೆ ನಾವು ಬಾಳೆಹಣ್ಣನ್ನು ತಗೊಂಡ್ರೆ ಬೇರೆ ಬೇರೆ ಪ್ರಮಾಣದಲ್ಲಿ ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾನೆ ಅದನ್ನು ನಾವು ವಿವರಿಸುವುದೇ ವೈಯಕ್ತಿಕ ಬೇಡಿಕೆ ಅನುಸೂಚಿ. ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ explains the how much of product demanded by an individual in different level of price. That is 80 paisa per banana, 60 paisa, 40, 20 and 40, 20 and 10. That is different amount of product purchased by an individual in different level of price. In case of 80 paisa per banana, a given consumer who purchased only 1 banana. As against this, in case of 10 paisa, a consumer who purchased 5 bananas.
means there is a inverse relationship between price and quantity demanded, that is explaining in this schedule, in this given schedule, that is individual demand schedule. ವೈಯಕ್ತಿಕ ಬೇಡಿಕೆ ಅನುಸೂಚಿಯಲ್ಲಿ ಬೆಲೆಗೂ ಮತ್ತು ಬೇಡಿಕೆಯ ನಡುವೆ ಇರುವ ವಿರುದ್ಧ ಸಂಬಂಧವನ್ನು ಹೇಳುತ್ತೆ. ಒಬ್ಬ ಅನುಭೋಗಿಯು ಕೇವಲ ಒಬ್ಬ ಅನುಭೋಗಿ ಮಾತ್ರ ಸಂಬಂಧಪಟ್ಟಿರುತ್ತೆ. ಒಬ್ಬ ಅನುಭೋಗಿಯು ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾನೆ ಎಂಬುದನ್ನು ಇದು ತಿಳಿಸುತ್ತೆ. On the other hand, the next important type of demand schedule, that is the market demand schedule. Market demand schedule. We are trying to understand the meaning of market demand schedule. Market demand schedule is nothing but the how much of product, how much of good purchased by all the individuals in a given market. Suppose in a given market we assume that 10 individuals they are involving in buying and selling activities. The how much of product buying and selling by the 10 individuals in a given market, that is explaining with the help of a market demand schedule. Market demand schedule, it is simply says that it is the summation of individual demand schedule. Market demand schedule is a summation of the individual demand schedule. For example, in a given market, we assume that 10 consumers they are involving in buying and selling activity. The how much of product purchased by all the 10 individuals in a given market, that is explaining in the market demand schedule. Market demand schedule is a summation of, it is a sum of all the individual demand schedule. ಇಲ್ಲಿ ಮಾರುಕಟ್ಟೆಯ ಬೇಡಿಕೆ ಅನುಸೂಚಿ ಅಂತ ಹೇಳಿದರೆ ವೈಯಕ್ತಿಕ ಬೇಡಿಕೆಯ ಅನುಸೂಚಿಯ ಸಮೇಷನ್ ಆಗಿದೆ, ಒಟ್ಟುಗೂಡಿಸುವಿಕೆಯಾಗಿದೆ. ಈಗ ನಾವು ಒಂದು ಮಾರುಕಟ್ಟೆಯಲ್ಲಿ 10 ಜನ ಅನುಭೋಗಿಗಳಿದ್ದಾರೆ ಅಂತ ನಾವು ಊಹಿಸ್ಕೊಂಡ್ರೆ, ಇಲ್ಲಿ ಎಲ್ಲ 10 ಜನ ಅನುಭೋಗಿಗಳು ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಎಷ್ಟು ಸರಕನ್ನು ಕೊಂಡುಕೊಳ್ತಾ ಇದ್ದಾರೆ ಎಂಬುದನ್ನು ವಿವರಿಸುವುದೇ ಮಾರುಕಟ್ಟೆಯ ಬೇಡಿಕೆ ಅನುಸೂಚಿ ಆಗಿರುತ್ತೆ. ಅದನ್ನು ಕೂಡ ನಾವೀಗ ಒಂದು ಪಟ್ಟಿಯ ಮೂಲಕ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. In case of market demand schedule, we assume that 10 consumers are involving in buying and selling activity. For the sake of explaining the market demand schedule, we extend the individual demand schedule. We are 2 columns. Number 1 important column, that is the number of consumers. Next column is the total demand. The two columns are extended for the sake of explaining the market demand schedule. Suppose we assume that in a given market 10 consumers they are involving in buying and selling activity. The market, in case of 80 paisa per banana, the individual demand is only 1. Market demand is 10. In case of 60 rupees per banana, the individual demand is 2. Market demand is individual demanded multiplied by number of consumers. That is the 20. In case of 40 paisa per banana, the individual demand is 3. The market demand is that is the 30. In case of 20, that is the individual demand is 4. Market demand is the individual demand multiplied by the number of consumer in the market, that is the 50. That is the market demand schedule. Market demand schedule is the summation of the individual demand schedule. In a given market, we assume that 10 consumers are involving in buying and selling activity. In the different level of price, how much of product is to be purchased by all the individual means 10 individuals in a given market. That is explaining by the market demand schedule. ಮಾರುಕಟ್ಟೆಯ ಬೇಡಿಕೆ ಅನುಸೂಚಿಯನ್ನು ನಾವು ಏನು ಮಾಡ್ಬೋದು, ವೈಯಕ್ತಿಕ ಬೇಡಿಕೆ ಅನುಸೂಚಿಗೆ 2 ಕಾಲಮನ್ನು ಸೇರಿಸಿಬಿಟ್ಟು ವಿವರಿಸ್ಬೋದು. ವೈಯಕ್ತಿಕ ಬೇಡಿಕೆ ಅನುಸೂಚಿಯಲ್ಲಿ ಕೇವಲ 2 ಕಾಲಮ್ ಮಾತ್ರ ಬರುತ್ತವೆ. ಒಂದು ಬೆಲೆ, ಇನ್ನೊಂದು ಬೇಡಿಕೆಯ ಪ್ರಮಾಣ. 3ನೇ ಕಾಲಮ್ ಸೇರಿಸಬೇಕು. ಯಾವುದು? ಇಲ್ಲಿ ಅನುಭೋಗಿಗಳ ಪ್ರಮಾಣ ಅಥವಾ ಅನುಭೋಗಿಗಳ ಸಂಖ್ಯೆಯನ್ನು ಸೇರಿಸಬೇಕಾಗುತ್ತೆ. ಅನುಭೋಗಿಗಳ ಸಂಖ್ಯೆ. ಇನ್ನೊಂದು ಒಟ್ಟು ಬೇಡಿಕೆ ಎನ್ನುವಂತಹ 2 ಹೆಚ್ಚುವರಿ ಕಾಲಮನ್ನು ಸೇರಿಸಬೇಕು. ನಾವೀಗ ಊಹಿಸ್ಕೊಂಡಂತೆ ಒಂದು ಮಾರುಕಟ್ಟೆ 10 ಜನ ಅನುಭೋಗಿ ಇದ್ದಾರೆ ಅಂತ ಇಟ್ಕೊಳ್ಳಿ. 10 ಜನ ಅನುಭೋಗಿಗಳಿದ್ದಾರೆ.
10 ಜನ ಅನುಭೋಗಿ ಇದ್ದಾಗ ಅವರು ಎಷ್ಟು ಸರಕನ್ನು ಬೇರೆ ಬೇರೆ ಬೆಲೆಯಲ್ಲಿ ಕೊಂಡ್ಕೊಳ್ತಾರೆ ಅದನ್ನು ವಿವರಿಸುವುದೇ ಮಾರುಕಟ್ಟೆ ಬೇಡಿಕೆ ಅನುಸೂಚಿ. ಫಾರ್ ಎಕ್ಸಾಂಪಲ್, ಈಗ 80 ಪೈಸಾ ಒಂದು ಬಾಳೆಹಣ್ಣಿಗೆ ಇದ್ದಾಗ ಒಬ್ಬ ಅನುಭೋಗಿಯ ಬೇಡಿಕೆ ಕೇವಲ ಒಂದೇ ಒಂದು ಬಾಳೆಹಣ್ಣು. ಹಾಗೆ ಮಾರುಕಟ್ಟೆಯಲ್ಲಿ 10 ಜನ ಇದ್ದಾಗ ಅಲ್ಲಿ ಒಂದನ್ನು 10ರಿಂದ ನಿಮಗೆ ಭಾಗಿಸಿದಾಗ ಏನು ಸಿಗುತ್ತೆ, ನಿಮಗೆ ಗುಣಿಸಿದಾಗ ಏನು ಸಿಗುತ್ತೆ, ನಿಮಗೆ 10 ಸಿಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಅನುಭೋಗಿಗಳು ಯಾವ ಪ್ರಮಾಣ ಸರಕನ್ನು, ಒಬ್ಬ ಅನುಭೋಗಿ ಏನು ಸರಕನ್ನು ಅನುಭೋಗಿಸ್ತಾ ಇದ್ದಾನೆ, ಹಾಗೆ ಮಾರುಕಟ್ಟೆಯಲ್ಲಿರುವಂಥ ಅನುಭೋಗಿಗಳು ಎಷ್ಟು ಸರಕನ್ನು ಅನುಭೋಗಿಸ್ತಾ ಇದ್ದಾರೆ ಅದನ್ನು ವಿವರಿಸುವಂಥದ್ದೇ ಮಾರುಕಟ್ಟೆಯ ಬೇಡಿಕೆ ಅನುಸೂಚಿ ಆಗುತ್ತೆ. ಆದರೆ ನಮಗೆ ಬೇಡಿಕೆಯ ನಿಯಮವನ್ನು ರೇಖಾಚಿತ್ರದ ಮೂಲಕ ನಾವು ವಿವರಿಸಬೇಕಾದ್ರೆ ವಿ ರಿಕ್ವೈರ್ಡ್ ಓನ್ಲಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. Individual demand schedule is enough to explain the law of demand with the help of a diagram. ನಾವೀಗ ರೇಖಾಚಿತ್ರದ ಮೂಲಕ ನಾವು ಬೇಡಿಕೆಯ ನಿಯಮವನ್ನು ವಿವರಿಸಬೇಕಾದ್ರೆ ನಮಗೆ ಮಾರುಕಟ್ಟೆ ಬೇಡಿಕೆ ಅನುಸೂಚಿ ಬೇಡ. ಕೇವಲ ನಮಗೆ ವೈಯಕ್ತಿಕ ಬೇಡಿಕೆ ಅನುಸೂಚಿ ಮಾತ್ರ ನಮಗೆ ಸಾಕಾಗುತ್ತೆ. ವೈಯಕ್ತಿಕ ಬೇಡಿಕೆಯ ಅನುಸೂಚಿಯ ಮೂಲಕ ನಾವೇನು ಮಾಡ್ಬೋದು, ಬೇಡಿಕೆಯ ನಿಯಮವನ್ನು ನಾವೀಗ ವಿವರಿಸ್ಬೋದು. In this particular diagram, we have two axes. Number one is the OX axis. Number second is the OY axis. In case of OX axis, we are able to explain the quantity demanded. QD means quantity demanded is explaining in the OX axis. In the OY axis, we are explaining the price. ಅಂದರೆ ಇದು ಬೇಡಿಕೆಯ ನಿಯಮವನ್ನು ರೇಖಾಚಿತ್ರದ ಮೂಲಕ ವಿವರಿಸುವಂಥ ಬಗ್ಗೆ. ಇಲ್ಲಿ ನೋಡಿ, OX ಆಕ್ಸಿಸ್ನಲ್ಲಿ ಅಥವಾ OX ಅಕ್ಷದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಬೇಡಿಕೆಯ ಪ್ರಮಾಣವನ್ನು ನಾವಿಲ್ಲಿ ವಿವರಿಸ್ತಾ ಇದ್ದೇವೆ. OY ಆಕ್ಸಿಸ್ಸಲ್ಲಿ ನಾವು ಬೆಲೆಯನ್ನು ಅಳತೆ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಏನಾಗಿದೆ, ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ ಅನುಭೋಗಿಗಳು ಯಾವ ಗಾತ್ರದಲ್ಲಿ ಸರಕನ್ನು ಅನುಭೋಗಿಸ್ತಾ ಇದ್ದಾರೆ ಎಂಬುದನ್ನು ಇದು ವಿವರಿಸ್ತಾ ಉಂಟು. For example, in case of 80 paisa per banana, people will purchase only one banana. On the other hand, in case of 60 paisa, people will buy the second banana purchased by a given individual. In case of 40 paisa, a given consumer who purchased the one more or third banana. In this way, in a different level of price, people will purchase the different amount of product. That is explaining in this with the help of a diagram. ಈ ಒಂದು ರೇಖಾಚಿತ್ರ ನೋಡಿ ನೀವು, ಇದರಲ್ಲಿ ಬೆಲೆ ಮತ್ತು ಬೇಡಿಕೆ ನಡುವಣ ಸಂಬಂಧವನ್ನು ನಾವಿಲ್ಲಿ ವಿವರಿಸಿದ್ದೇವೆ. ಬೆಲೆ ಮತ್ತು ಬೇಡಿಕೆ ನಡುವೆ ಯಾವ ರೀತಿ ಸಂಬಂಧ ಇದೆ, ವಿರುದ್ಧವಾದ ಸಂಬಂಧ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ನೋಡಿ, ಈಗ ಒಂದು ಬಾಳೆಹಣ್ಣಿನ ಬೆಲೆ 80 ಪೈಸೆ ಇದ್ದಾಗ ಕೇವಲ ಒಂದೇ ಒಂದು ಬಾಳೆಹಣ್ಣನ್ನು ಅನುಭವಿಸ್ತಾ ಇದ್ದ ಅಥವಾ ಕೊಂಡ್ಕೊಳ್ತಾ ಇದ್ದ. ಬಾಳೆಹಣ್ಣಿನ ಬೆಲೆ 60 ಪೈಸೆ ಇದ್ದಾಗ 2 ಬಾಳೆಹಣ್ಣನ್ನು, 40 ಪೈಸೆ ಇದ್ದಾಗ 3 ಬಾಳೆಹಣ್ಣನ್ನು, 20 ಪೈಸೆ ಇದ್ದಾಗ 4, 10 ಪೈಸೆ ಇದ್ದಾಗ 5 ಬಾಳೆಹಣ್ಣನ್ನು ಕೊಂಡ್ಕೊಳ್ತಾ ಇದ್ದಾನೆ. ಅಂದರೆ ಬೆಲೆ ಹೆಚ್ಚಿದಾಗ ಕಡಿಮೆ ಬಾಳೆಹಣ್ಣನ್ನು, ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಬಾಳೆಹಣ್ಣನ್ನು, ಅಂದರೆ ಬೆಲೆ ಮತ್ತು ಬೇಡಿಕೆಯ ನಡುವೆ ಏನೋ ವಿರುದ್ಧವಾದ ಸಂಬಂಧ ಇದೆ ಎನ್ನುವ ಅಂಶವನ್ನು ಈ ಒಂದು ಡಿ ರೇಖೆ ನಮಗೆ ತಿಳಿಸುತ್ತೆ. ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್, ಡಿ curve explains the inverse relationship between price and quantity demanded. In the higher price, people will buy less. In the lower price, people will buy more. Means an opposite relationship between price and quantity demanded, that is explained with the help of a demand curve. ಬೇಡಿಕೆಯ ರೇಖೆ ಡಿ ಅಂತ ಹೇಳೋದು ಈ ಒಂದು ಡಯಾಗ್ರಾಮ್ನಲ್ಲಿ ಬೇಡಿಕೆ ರೇಖೆಯಾಗಿದೆ. ಬೇಡಿಕೆ ರೇಖೆಯು ಬೆಲೆ ಮತ್ತು ಬೇಡಿಕೆಯ ನಡುವೆ ಇರುವಂತಹ ವಿಪರ್ಯವಾದ ಸಂಬಂಧವನ್ನು ವಿವರಿಸುತ್ತೆ. ಅಂದರೆ ಹೆಚ್ಚಿನ ಬೆಲೆಯಲ್ಲಿ 80 ಪೈಸೆ ಇದ್ದಾಗ ಒಂದೇ ಒಂದು ಬಾಳೆಹಣ್ಣನ್ನು, 10 ಪೈಸೆ ಇದ್ದಾಗ 5 ಬಾಳೆಹಣ್ಣನ್ನು ಕೊಂಡ್ಕೊಂಡಿದ್ದಾನೆ ಎಂಬ ಅಂಶವನ್ನು ಇದು ತಿಳಿಸುತ್ತೆ. ಹಾಗಾಗಿ ಇದು ಡಿ ಅಂತ ಹೇಳೋದು ಬೇಡಿಕೆಯ ರೇಖೆ, ಇದು ಬೆಲೆ ಮತ್ತು ಬೇಡಿಕೆಯ ನಡುವೆ ಇರುವ ವಿರುದ್ಧವಾದ ಸಂಬಂಧವನ್ನು ವಿವರಿಸುತ್ತದೆ. In the next video, I am trying to explain some other things relating to the law of demand. Thank you.